ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ಆರ್ಯನ್, ವಯಸ್ಸು 24. ನಾನು ಮೈಸೂರಿನವನು. ನಮ್ಮ ಕುಟುಂಬದಲ್ಲಿ ನಾವು 4 ಜನ ಇದ್ದೆವು. ಅಮ್ಮ, ಅಪ್ಪ, ನನ್ನ ಅಕ್ಕ ಮತ್ತು ನಾನು. ಅಕ್ಕನ ಮದುವೆಯಾಗಿ 2 ವರ್ಷಗಳಾಗಿವೆ. ಅವಳು ಈಗ ತನ್ನ ಗಂಡನ ಮನೆಯಲ್ಲಿದ್ದಾಳೆ. ಅಪ್ಪ ಅಮ್ಮನನ್ನು ನೋಡಲು ಅವಳು 3-4 ತಿಂಗಳಿಗೊಮ್ಮೆ ಮನೆಗೆ ಬರುತ್ತಾಳೆ. ಒಂದು ಭಾನುವಾರ ಹೀಗಾಯಿತು. ನಾನು ಬೆಳಿಗ್ಗೆ ತಡವಾಗಿ ಎದ್ದು ಸೋಮಾರಿತನದಿಂದ ಹಾಲಿನಲ್ಲಿ ಕುಳಿತಿದ್ದೆ. ಅಮ್ಮ ಮತ್ತು ಅಪ್ಪ ತಮ್ಮ ದಿನನಿತ್ಯದ ಮಾತುಕತೆಯಲ್ಲಿ ಮಗ್ನರಾಗಿದ್ದರು. ನನ್ನ ಕೈಯಲ್ಲಿ ಮೊಬೈಲ್ ಇತ್ತು. ನಾನು ನಗುತ್ತಾ ವಿಡಿಯೋಗಳನ್ನು ಸ್ಕ್ರೋಲ್ ಮಾಡುತ್ತಾ ಕುಳಿತಿದ್ದೆ. ಅಮ್ಮ ಅಡುಗೆ ಮನೆಯಿಂದ ಧ್ವನಿ ಕೊಟ್ಟಳು. ಆರ್ಯನ್, ಸ್ವಲ್ಪ ಬಾಗಿಲು ತೆಗೆದು ನೋಡು, ಹೊಸದಾಗಿ ಸಹಾಯಕಿ ಬರುತ್ತಿದ್ದಾಳೆ. ಇವತ್ತಿನಿಂದ ಅವಳು ಕೆಲಸಕ್ಕೆ ಸೇರುತ್ತಿದ್ದಾಳೆ ಎಂದು ಅಮ್ಮ ಹೇಳಿದಳು. ಹಿಂದಿನ ಕೆಲಸದವಳು ಊರಿಗೆ ಹೋಗಿದ್ದರಿಂದ ಅಮ್ಮ ಈ ಹೊಸಬರನ್ನು ನೇಮಕ ಮಾಡಿಕೊಂಡಿದ್ದರು. ಈ ವಿಷಯಗಳಲ್ಲಿ ನನಗೆ ಅಂತಹ ವಿಶೇಷ ಆಸಕ್ತಿಯೇನೂ ಇರಲಿಲ್ಲ. ಅಷ್ಟರಲ್ಲಿ ಬಾಗಿಲು ಬಡಿಯುವ ಸದ್ದಾಯಿತು. ನಾನು ಅನಿವಾರ್ಯವಾಗಿ ಎದ್ದು ಬಾಗಿಲು ತೆರೆದೆ. ಎದುರಿಗೆ ಕಂಡ ದೃಶ್ಯ ನೋಡಿ ನನ್ನ ಕಣ್ಣುಗಳು ಒಂದು ಕ್ಷಣ ಅಗಲವಾದವು. ಎದುರಿಗೆ ಅವಳು ನಿಂತಿದ್ದಳು. ಸುಮಾರು 36 ವರ್ಷದ ಮಧ್ಯಮ ಎತ್ತರದ ಮಹಿಳೆ. ಆದರೆ ಅವಳ ವ್ಯಕ್ತಿತ್ವದಲ್ಲಿ ಒಂದು ವಿಶೇಷ ಕಳೆಯಿತ್ತು. ಅವಳ ಮುಖದ ಕಾಂತಿ ಮಿನುಗುತ್ತಿತ್ತು. ದೊಡ್ಡದಾದ ಚೆಲುವಾದ ಕಪ್ಪು ಕಣ್ಣುಗಳು ನನ್ನ ಮೇಲೆ ಸ್ಥಿರವಾಗಿದ್ದವು. ತುಟಿಗಳ ಮೇಲೆ ಒಂದು ತಿಳಿ ಮಂದಹಾಸವಿತ್ತು. ಉದ್ದನೆಯ ಕಪ್ಪು ಕೂದಲು ಗಾಳಿಯಲ್ಲಿ ಅವಳ ಕೆನ್ನೆಯ ಮೇಲೆ ನಿಧಾನವಾಗಿ ತೂಗಾಡುತ್ತಿದ್ದವು. ಹಣೆಯ ಮೇಲಿನ ದೊಡ್ಡ ಬೊಟ್ಟು ಅವಳ ಮುಖದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಅವಳು ಗಾಢ ಕೆಂಪು ಮಿಶ್ರಿತ ಗುಲಾಬಿ ಬಣ್ಣದ ಸೀರೆಯನ್ನು ಉಟ್ಟಿದ್ದಳು. ನಡೆಯುವಾಗ ಅವಳ ಚಲನೆಯಲ್ಲಿ ಒಂದು ರೀತಿಯ ಸಹಜವಾದ ಮತ್ತು ಲಯಬದ್ಧವಾದ ಗಾಂಭೀರ್ಯವಿತ್ತು. ನಾನು ಅವಳನ್ನು ನೋಡುತ್ತಾ ಮೌನವಾಗಿ ನಿಂತಿದ್ದೆ. ಕೆಲವು ಕ್ಷಣಗಳ ಕಾಲ ಮೌನ ಆವರಿಸಿತ್ತು. ನಂತರ ಅವಳು ಮೆಲ್ಲಗೆ ನಕ್ಕಳು ಮತ್ತು ಹೇಳಿದಳು, ಸರ್, ನಾನು ಹೊಸದಾಗಿ ಕೆಲಸಕ್ಕೆ ಬಂದಿದ್ದೇನೆ. ನನ್ನ ಹೆಸರು ಜಯಂತಿ. ಅವಳು ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಒಳಬಂದಳು. ಅವಳು ಒಳಗೆ ಬರುತ್ತಿದ್ದಂತೆ ಒಂದು ಸೌಮ್ಯ ಪರಿಮಳ ನನ್ನ ಮನಸ್ಸನ್ನು ಸೆಳೆಯಿತು. ನಾನು ತಕ್ಷಣ ಎಚ್ಚೆತ್ತುಕೊಂಡು, ಓಹೋ, ಹೌದಾ, ಒಳಗೆ ಬನ್ನಿ ಎಂದೆ. ಜಯಂತಿ ಮನೆಯೊಳಗೆ ಬಂದು ಸುತ್ತಲೂ ನೋಡಿದಳು. ಮನೆಯ ವೈಭವ ಅವಳಿಗೆ ಅಚ್ಚರಿ ಮೂಡಿಸಿದರೂ ಮುಖದಲ್ಲಿ ಹೆಚ್ಚು ವ್ಯಕ್ತಪಡಿಸಲಿಲ್ಲ. ನನ್ನ ದೃಷ್ಟಿ ಅವಳ ಕೈಮೇಲೆ ಬಿತ್ತು. ಕೈಗೆ ಸುಟ್ಟ ಗಾಯದ ಗುರುತು ಇತ್ತು. ಕೈಯಲ್ಲಿದ್ದ ಕೆಲವು ಬಳೆಗಳು ಒಡೆದಿದ್ದವು. ಅವಳು ಬಳೆಗಳನ್ನು ಸರಿಪಡಿಸಿಕೊಳ್ಳುತ್ತಾ, ಮನೆ ತುಂಬಾ ಚೆನ್ನಾಗಿದೆ, ಆದರೆ ತುಂಬಾ ಶಾಂತವಾಗಿದೆ. ನಿಮ್ಮ ಮದುವೆ ಆಗಿಲ್ಲವೇ ಎಂದು ಅನಿರೀಕ್ಷಿತವಾಗಿ ಕೇಳಿದಳು. ನಾನು ನಗುತ್ತಾ, ಇನ್ನೂ ಆಗಿಲ್ಲ ಎಂದು ಉತ್ತರಿಸಿದೆ. ಅವಳು ನಕ್ಕು, ಪರವಾಗಿಲ್ಲ. ಹೆಂಡತಿ ಇದ್ದಿದ್ದರೆ ಬಹುಶಃ ಕೆಲಸಕ್ಕೆ ಸೇರಿಸಿಕೊಳ್ಳುವ ಮೊದಲೇ ನನ್ನನ್ನು ಓಡಿಸಿಬಿಡುತ್ತಿದ್ದರು. ಹೆಂಗಸರಿಗೆ ಯಾವಾಗಲೂ ಗಡಿಬಿಡಿ ಜಾಸ್ತಿ ಎಂದಳು. ಅವಳ ಮಾತು ಕೇಳಿ ನನಗೆ ಅಚ್ಚರಿಯಾಯಿತು. ಯಾಕೆ ಹಾಗೆ ಅಂದಿರಿ ಎಂದು ನಾನು ಸಂಕೋಚದಿಂದ ಕೇಳಿದೆ. ಅವಳು ನಗುತ್ತಾ ಉತ್ತರಿಸಿದಳು, ಕೆಲವು ಮನೆಗಳಲ್ಲಿ ಹೆಂಗಸರು ಗಂಡಂದಿರ ಮೇಲೆ ಅತಿಯಾದ ಕಾಳಜಿ ವಹಿಸುತ್ತಾರೆ. ಗಂಡಸರು ಬೇರೆಯವರ ಜೊತೆ ಮಾತನಾಡಿದರೆ ಅವರಿಗೆ ಇಷ್ಟವಾಗುವುದಿಲ್ಲ. ಅವಳ ಅಭಿನಯ ನೋಡಿ ನನಗೆ ನಗು ಬಂತು. ಅವಳು ಅಂದಿನಿಂದ ಕೆಲಸಕ್ಕೆ ಸೇರಿಕೊಂಡಳು. ಮರುದಿನ ಅವಳು ಸ್ವಲ್ಪ ತಡವಾಗಿ ಬಂದಳು. ನಾನು ಕುತೂಹಲದಿಂದ ಅವಳಿಗಾಗಿ ಕಾಯುತ್ತಿದ್ದೆ. ಡೋರ್ ಬೆಲ್ ಸದ್ದಾದ ತಕ್ಷಣ ಬಾಗಿಲು ತೆರೆದೆ. ಜಯಂತಿ ಇಂದು ಬಿಳಿ ಹೂಗಳಿರುವ ಬಣ್ಣದ ಸೀರೆ ಉಟ್ಟು ವಿಭಿನ್ನವಾಗಿ ಕಾಣುತ್ತಿದ್ದಳು. ಅವಳು ನನ್ನನ್ನು ನೋಡಿ, ಸರ್, ಸ್ವಲ್ಪ ಪಕ್ಕಕ್ಕೆ ಸರಿಯುತ್ತೀರಾ? ನನಗೆ ಒಳಗೆ ಹೋಗಲು ಬಿಡಿ. ಅಷ್ಟು ಗಮನವಿಟ್ಟು ಏನು ನೋಡುತ್ತಿದ್ದೀರಿ ಎಂದಳು. ಅವಳ ನೇರ ಮಾತಿಗೆ ನಾನು ಸ್ವಲ್ಪ ತಲೆ ತಗ್ಗಿಸಿದೆ. ಅವಳಿಗೂ ನನ್ನ ಆಕರ್ಷಣೆ ಅರ್ಥವಾಗುತ್ತಿರುವಂತೆ ತೋರುತ್ತಿತ್ತು. ನಾನು ಸೋಫಾದ ಮೇಲೆ ಕುಳಿತು ಮಾತು ಆರಂಭಿಸಿದೆ. ಜಯಂತಿ ಅವರೇ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಅವಳು ನೆಲಗುಡಿಸುತ್ತಾ ಹೇಳಿದಳು. ಮನೆಯಲ್ಲಿ ನನ್ನ ಮಾವನವರು, ಗಂಡ ಮತ್ತು ಚಿಕ್ಕ ಮಗ ಆಶೀಶ್ ಇದ್ದಾನೆ. ಅಷ್ಟರಲ್ಲಿ ಅವಳು ಕೆಲಸ ಮುಗಿಸಿ ಅಡುಗೆ ಮನೆಗೆ ಹೋದಳು. ಅಂದು ಭಾನುವಾರವಾದ್ದರಿಂದ ಅಪ್ಪ ಅಮ್ಮ ಶಾಪಿಂಗ್ಗೆ ಹೋಗಿದ್ದರು. ನಾನು ಅಡುಗೆ ಮನೆಗೆ ಹೋಗಿ ನೀರು ಕುಡಿಯುವ ನಾಟಕ ಮಾಡುತ್ತಾ ಅವಳನ್ನು ಗಮನಿಸುತ್ತಿದ್ದೆ. ಜಯಂತಿ ನನಗೆ ಉಪಹಾರ ನೀಡಿದಳು. ನಾನು ಮೆಲ್ಲನೆ ಕೇಳಿದೆ, ಜಯಂತಿ ಅವರೇ, ಇಂದು ತುಂಬಾ ಚೆನ್ನಾಗಿ ಸಿಂಗರಿಸಿಕೊಂಡಿದ್ದೀರಲ್ಲ. ಅವಳು ನನ್ನ ಕಣ್ಣುಗಳನ್ನು ನೋಡಿ, ನಿಮ್ಮ ಗಮನ ಬಹಳ ಚೆನ್ನಾಗಿದೆ ಸರ್ ಎಂದಳು. ಹಾಗೇನಿಲ್ಲ,
ನೀವು ಇಂದು ತುಂಬಾ ಸಂತೋಷವಾಗಿ ಕಾಣುತ್ತಿದ್ದೀರಿ, ಅದಕ್ಕೆ ಕೇಳಿದೆ ಎಂದೆ. ಅವಳು ನಕ್ಕು, ಇಂದು ನನ್ನ ಹುಟ್ಟುಹಬ್ಬ ಎಂದು ಸಂಭ್ರಮದಿಂದ ಹೇಳಿದಳು. ನಾನು ತಕ್ಷಣ ಹೊರಗೆ ಹೋಗಿ ಕೇಕ್ ತಂದೆ. ಹಾಲಿನಲ್ಲಿ ಕೇಕ್ ಇಟ್ಟು ಅವಳನ್ನು ಕರೆದೆ. ಅವಳು ಅಚ್ಚರಿಗೊಂಡಳು. ನಾವಿಬ್ಬರೂ ಸೇರಿ ಕೇಕ್ ಕತ್ತರಿಸಿದೆವು. ನಾನು ಅವಳಿಗೆ ಕೇಕ್ ತಿನ್ನಿಸಿದೆ. ಅವಳ ಮೃದುವಾದ ಕೆನ್ನೆಗಳನ್ನು ಮುಟ್ಟಿದಾಗ ನನಗೆ ಒಂದು ವಿಚಿತ್ರ ಅನುಭವವಾಯಿತು. ಅಷ್ಟರಲ್ಲಿ ಅವಳು, ಅಯ್ಯೋ ದೇವರೇ, ಒಲೆಯ ಮೇಲೆ ಪಲ್ಯ ಇಟ್ಟಿದ್ದೀನಿ ಎಂದು ಓಡುತ್ತಾ ಅಡುಗೆ ಮನೆಗೆ ಹೋದಳು. ನಂತರ ಅವಳು ತನ್ನ ಮೊಬೈಲ್ ನಂಬರ್ ನೀಡಿ ತೆಗೆದ ಫೋಟೋಗಳನ್ನು ಕಳುಹಿಸಲು ಹೇಳಿದಳು. ಸಂಜೆ ಅವಳು ಮನೆಗೆ ತೆರಳಿದಳು. ಮರುದಿನ ಅವಳು ಕೆಲಸಕ್ಕೆ ಬಂದಾಗ ಅವಳ ಭುಜದ ಮೇಲೆ ಕೆಂಪು ಗುರುತುಗಳಿದ್ದವು. ನಾನು ಗಾಬರಿಯಿಂದ ಕೇಳಿದಾಗ ಅವಳು ಅಳುತ್ತಾ ಹೇಳಿದಳು, ನನ್ನ ಗಂಡ ಫೋಟೋ ನೋಡಿ ಜಗಳ ಮಾಡಿದ, ಕುಡಿದು ಬಂದು ಹೊಡೆದ. ಮನೆಯ ಜವಾಬ್ದಾರಿ ನನ್ನ ಮೇಲಿದ್ದರೂ ಅವನು ಹೀಗೆ ಮಾಡುತ್ತಾನೆ. ನಾನು ಅವಳಿಗೆ ನೀರು ಕೊಟ್ಟು ಧೈರ್ಯ ತುಂಬಿದೆ. ದಿನಗಳು ಕಳೆಯುತ್ತಾ ಹೋದಂತೆ ನಮ್ಮ ನಡುವಿನ ಆಪ್ತತೆ ಹೆಚ್ಚಾಯಿತು. ಒಂದು ದಿನ ಅಮ್ಮನಿಗೆ ಹುಷಾರಿಲ್ಲದ ಕಾರಣ ಜಯಂತಿಯನ್ನು ರಾತ್ರಿ ಮನೆಯಲ್ಲೇ ಇರುವಂತೆ ಕೇಳಿಕೊಂಡರು. ಅಮ್ಮ ಮತ್ತು ಅಪ್ಪ ಮೇಲಿನ ಮಹಡಿಯಲ್ಲಿ ಮಲಗಿದ್ದರು. ಜಯಂತಿ ನನ್ನ ಬಳಿ ಬಂದು ಕುಳಿತು, ನಿಮ್ಮ ಮೇಲೆ ಯಾವ ಹುಡುಗಿಯಾದರೂ ಮೋಹಗೊಳ್ಳುತ್ತಾರೆ ಎಂದಳು. ನಾನು ನಕ್ಕು, ನನಗೆ ನಿನ್ನಲ್ಲಿರುವ ವಿಶೇಷತೆ ಇಷ್ಟವಾಗುತ್ತದೆ ಎಂದೆ. ಅವಳ ಉಸಿರಿನ ವೇಗ ಹೆಚ್ಚಾಯಿತು. ಆದರೆ ಅವಳು ಸ್ವಲ್ಪ ದೂರ ಸರಿದಳು. ನಂತರದ ದಿನಗಳಲ್ಲಿ ಅವಳ ಮಗ ಆಶೀಷ್ಗೆ ತುಂಬಾ ಜ್ವರ ಬಂದಿತು. ಅವಳ ಬಳಿ ಹಣವಿರಲಿಲ್ಲ. ನಾನು ತಕ್ಷಣ ಕಾರು ತೆಗೆದುಕೊಂಡು ಹಣದ ಸಹಾಯ ಮಾಡಿ ಆಸ್ಪತ್ರೆಗೆ ದಾಖಲಿಸಿದೆ. ಜಯಂತಿಯ ಕಣ್ಣಲ್ಲಿ ಕೃತಜ್ಞತೆಯ ಭಾವವಿತ್ತು. ಅವಳು ನನ್ನ ಭುಜದ ಮೇಲೆ ತಲೆ ಇಟ್ಟು ಅತ್ತಳು. ಮಗ ಚೇತರಿಸಿಕೊಂಡ ನಂತರ ಅವಳು ಮನೆಗೆ ಮರಳಿದಳು. ಮರುದಿನ ರಾತ್ರಿ ಅವಳು ನನ್ನ ರೂಮಿಗೆ ಬಂದು, ನನಗೆ ಕೇವಲ ಆಸರೆಯಲ್ಲ, ನಿನ್ನ ಸಾಥ್ ಬೇಕು ಎಂದು ಭಾವನಾತ್ಮಕವಾಗಿ ಹೇಳಿದಳು. ಅವಳ ಗಂಡ ನೀಡುತ್ತಿದ್ದ ಕಿರುಕುಳದಿಂದ ಅವಳು ಬೆಂದು ಹೋಗಿದ್ದಳು. ನಾನು ಅವಳಿಗೆ ಪ್ರೀತಿ ಮತ್ತು ಗೌರವ ನೀಡಿದೆ. ನಾವು ಪರಸ್ಪರ ಭಾವನೆಗಳನ್ನು ಹಂಚಿಕೊಂಡೆವು. ಅವಳ ನೋವಿಗೆ ನಾನು ಮದ್ದಾದೆ. ಅಂದು ರಾತ್ರಿ ಅವಳು ತನ್ನ ಮನಸ್ಸಿನ ಭಾರವನ್ನೆಲ್ಲ ನನ್ನ ಮುಂದೆ ಹರಿಸಿದಳು. ಮರುದಿನ ಬೆಳಗ್ಗೆ ಅವಳು ಹೇಳಿದಳು, ಆರ್ಯನ್, ನೀನು ನನಗೆ ಮೊದಲೇ ಸಿಕ್ಕಿದ್ದರೆ ನಿನ್ನನ್ನೇ ಮದುವೆಯಾಗುತ್ತಿದ್ದೆ. ನಾನು ನಗುತ್ತಾ, ಆಗ ನನಗೆ ಕೇವಲ 14 ವರ್ಷವಾಗಿರುತ್ತಿತ್ತು ಎಂದೆ. ನಾವಿಬ್ಬರೂ ಮನಸಾರೆ ನಕ್ಕೆವು. ಅಂದಿನಿಂದ ಜಯಂತಿ ಕೇವಲ ಕೆಲಸದವಳಾಗಿ ಉಳಿಯದೆ ನನ್ನ ಅತ್ಯಂತ ಆಪ್ತ ಗೆಳತಿಯಾದಳು. ಅವಳಿಗೆ ಮನೆಯಲ್ಲಿ ಸಿಗದ ಗೌರವ ಮತ್ತು ಸ್ನೇಹವನ್ನು ನಾನು ನೀಡಿದೆ. ಇಂದಿಗೂ ನಮ್ಮ ಈ ಸ್ನೇಹ ಮತ್ತು ಪರಸ್ಪರ ಗೌರವದ ಸಂಬಂಧ ಮುಂದುವರಿಯುತ್ತಿದೆ. ಸ್ನೇಹಿತರೆ, ಇದಾಗಿತ್ತು ಆರ್ಯನ್ನ ಜೀವನದ ಕಥೆ. ಸಂಕಷ್ಟದಲ್ಲಿದ್ದ ಒಬ್ಬ ಮಹಿಳೆಗೆ ಹೇಗೆ ಆಸರೆಯಾಗಬಹುದು ಎಂಬುದೇ ಈ ಕಥೆಯ ಸಾರ. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.